ಲಾಸ್ಟ್ ಟೈಮ್ ಫಾರೆಸ್ಟ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಾನು ಒಂದು 2 ಸಲ 3 ಸಲ 3-4 ದಿವಸ ಕಂಟಿನ್ಯೂ ಅವ್ರು ಯಾರು ಬಾಳೆದಿಂದ ಕಟ್ರಿ ಆಮೇಲೆ ತೆಂಗಿನ ಬೇರೆ ಕಟ್ರಿ ವಾಲ್ಮೀಕಿ ಜಯಂತಿ ನಮ್ದು ಹಾಕಿಲ್ಲ ಸರ್ ಪ್ರೊಸೀಡಿಂಗ್ಸ್ ಬೇರೆ ಡಿಪಾರ್ಟ್ಮೆಂಟ್ ಹಾಕಿದ್ದು ಉಳಿದು ಯಾವ ಜಯಂತಿ ಆ ಜಯಂತಿ ದಿನ ಬೆಳಗ್ಗೆನೆ ಮಾಡ್ತಾ ಇದ್ದೀವಿ ಸರ್ ಇಲ್ಲಿಂದ ಏನ್ ಮಾಡ್ತಾ ಇದ್ದೀವಿ ಪ್ರತಿ ಸರಿ ವಾತಾವರಣ ನಿರ್ಮಾಣ ಮಾಡೋದು ನಿಮ್ ಕೈಯಲ್ಲಿ ಇರೋಲ್ಲ. ಆಮೇಲೆ ಕೇಳಿದ್ರು ಯಾರು ಬಂದ್ರಿ ಮೊದಲು ಮಾಡ್ತಾ ಇದ್ವಿ. ಹೋದ್ಸಲ ಏನ್ ಮಾಡಿ ಗೊತ್ತಾ, 2 ಕಡೆ ಈಗ ಆ ಬಾಜು ಈ ಬಾಜು 2 ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಮೂವತ್ತು ಒಪ್ಕೊಂಡು ಹೋಗಿದ್ರು, ಯಾರು ಮಾಡ್ಲಿಲ್ಲ. ಇಲ್ಲ ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ರಿ, ನಾವೆಲ್ಲ ದೋಸ್ತರು ಸೇರ್ಕೊಂಡು ಸರ್ ಆ ಸೈಡ್ ಸೈಡ್ ಸರ್ಕಲ್ ಸರ್ ಸರ್ಕಲ್ ಪಕ್ಕಕ್ಕೆ ಏನೈತಲ್ಲ ಲೈಟಿಂಗ್ ವ್ಯವಸ್ಥೆ ಆಗ್ಬೇಕಂತ ಹೇಳ್ತೀನಿ ನಾನು. ನೀವಂಗಂದ್ರೆ ಅಂಜನಾಥ್ ಇದು ಹನುಮಾಲೆಗೆ ನಾವು ಇಡೀ ಸಿಟಿನ ಲೈಟಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ಇವತ್ತು ಬಂದು ಹೊಡ್ಕೊಂತಾರ ನಾವು. ನೋಡ್ರಿ ತಾಲೂಕು ಲೆವೆಲ್ ಆಫೀಸರ್ಸ್ ದಯಮಾಡಿ ಎಲ್ಲ ಸೀರಿಯಸ್ನೆಸ್ ತಗೊಂಡು ಎಲ್ಲ ಹೇಳಿದ್ರು ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಚೆನ್ನಾಗಿ ಮಾಡ್ರಿ ಈ ಸಲ. ಎಲ್ಲ ಸರ್ಕಾರಗಳಿಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡ್ರಿ. ಅದು ದೀಪದ ಅಲಂಕಾರ ನಮ್ದೈತಲ್ಲ, ಇದು ಲೈಟಿಂಗ್ ಸರ್ಕಲ್ಗೆ ಮತ್ತೆ ಲೈಟಿಂಗ್ ಮತ್ತೆ ಅವರು ಇದು ಎಲ್ಲ ಸರ್ಕಲ್ಗೆ ಇದಾಗ್ತದೆ. ಅದು ಹಾಕಿಸ್ತಾರ ಮಂಜುನಾಥ್ ಅಲ್ಲ ಎಲ್ಲ ಸರ್ಕಲ್ರು ಎಲ್ಲ ಶಾಮಿಯಾನ ಆಮೇಲೆ ಸ್ಟೇಜ್ ನಮಗೆ ಹಾಕಿದ್ದಾರೆ. ನಮಗೆ ಮತ್ತೆ ನೀವು ಬರ್ತೀರಿ ಸೆಕೆಂಡ್ ಅವರಲ್ಲಿ ಅವ್ರು ಬರ್ಬೇಕಲ್ಲ. ಈಗ ನೋಡ್ರಿ ಇದು ನಿಮ್ಗೆ ಮಾಹಿತಿ ಇದೆನಾ, ಬಂದಿದ್ದಾನ ನಿಮ್ಗೆ? ನೋಡ್ರಿ ಮಾಹಿತಿನೇ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕಂತ ಅವ್ರಿಗೆ ಹಾಕಿರೋದು. ಆಮೇಲೆ ಆಲ್ಮೋಸ್ಟ್ ತಾಲೂಕಾ ಲೆವೆಲ್ ಆಫೀಸರ್ಸ್ಗೆ ಅವ್ರು ಏನ್ ಡ್ಯೂಟೀಸ್ ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿ ಗೊತ್ತೇ ಇಲ್ಲ ಯಾರಿಗೂ. ಆಫೀಸಿಗೆ ಕಳ್ಸೋದಲ್ಲ, ಸೆಕ್ಷನ್ ಆಫೀಸರ್ ಹೇಳ್ತಾರೆ ಅವ್ರಿಗೆ ಹ್ಯಾಂಡ್ ಕಳ್ಸೋದು ಗೊತ್ತಬೇಕು ನೋಡಿ. ಈಗ ಅವ್ರ ಮಾಹಿತಿನೇ ಇಲ್ಲ ಅಂತ ನೋಡಿ. ಮತ್ತೆ ನಿಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನ್ರಿ ನಾವು ಮಾಡೋದು? ನೀವು ಸಾರಿ ಮಾಡಬೇಕಂದ್ರೆ ಮತ್ತೆ ನೀವೇ ಯಾಕೆ ಬಂದ್ರಿ? ಒಂದು ಜಾಗ ತರೋ ಬೇಡ, ನೀನು ಒಂದು 100 ಎಕರೆ ಎಲ್ಲ ಆಫೀಸ್ ಅಲ್ಲಿ ಇವರಿಂದ ಮಾಡ್ತಾ ಇದ್ರಲ್ಲ ಕುಡಿಯುವ ನೀರಿನ ಸಂಬಂಧ. ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈ ಎಲ್ಲಿ ಮಕ್ಕಳಿಗೆ ಮಾಡಿಲ್ಲ, ಯಾವಾಗಿಲ್ಲ ಮಾಡ್ಬೇಕಲ್ಲಿ. ಅಲ್ಲಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿ, ಒಂದು ಟ್ಯಾಬ್ಸ್ ಕಟ್ಸಿ, ಒಂದು 200 ಟ್ಯಾಬ್ಸ್. ನಮ್ಮ ಇವ್ರಿಗೆ ಹೇಳಪ್ಪ ನಾಗರಾಜ್, ನಮ್ಮ ರಾಮಣ್ಣಿಗೆ ಒಂದು 100, 150, 200 ಟ್ಯಾಬ್ಸ್ ಕಟ್ಸಿ ನಮ್ಗೆ ಒಂದು ಟ್ಯಾಂಕರ್ ನಿಲ್ಲಿಸಕ್ಕೆ. ಅದೊಂದು ಏನಪ್ಪ ನಿಮ್ದು ನೀರು ಕೊಡೋದು, ನೀರಿನ ಬಾಟಲ್ ಕೊಡೋದು ಯಾವ ಕೊಡ್ತೀವಿ, ಯಾವ ಕಂಪನಿ ಕೊಡ್ತೀವಿ? ಸಿಗ್ನೇಚರ್ ಆಯ್ತು. ಭುವನೇಶ್ವರ ಸರ್ಕಲ್ ಅಲ್ಲಿ ಧ್ವಜಾರೋಹಣ ಮಾಡೋ ನಾಡಗೀತೆ ಆಡಕ ನಮ್ಮ ರಾಮೇಶ್ ಕೋಟೆ ಆಡಕ್ಕೆ ಮಾಡಿದ್ದಾರೆ. ಪ್ರಾವಿಷನ್ ಇದೆನಾ? ಒಂದು ಪ್ರೋಟೋಕಾಲ್ ಇದೆಯಲ್ಲ ಸರ್, ಇಲ್ಲೇ ನಾವು ಹೇಳಕ್ಕೆ ಸರ್ ಮರ್ಯಪ್ಪ ಅಂತೇಳಿ ವರ್ಷ ತರಿಸಿದ್ರು, ವರ್ಷ ಬರ್ತಿದ್ರು, ಮೊನ್ನೆ ಹೋದ್ಸಲ ಬಂದಿಲ್ಲ. ಅದೇ ಪ್ರೋಟೋಕಾಲ್ ಇರುತ್ತಲ್ಲ, ಮತ್ತೆ ನಾಳೆ ಏನು ಹೆಚ್ಚು ಕಡಿಮೆ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಅವರಿಂದ ಗೌರವ ಸಿಗೋದಲ್ಲ, ಜಾಸ್ತಿ ಇಲ್ಲ ಸರ್, ಸ್ಟಾಪ್ ಆಗಿರ್ತ ಮೂಮೆಂಟ್ಗೆ. ಮರ್ಯಪ್ಪ ಅಂತೇಳಿ ಅವ್ರು ಒಂದು 5 ಆಡಿಸ್ಬಾರ್ದು ಅನ್ನೋದು
ಇಲ್ವೇ ಇಲ್ಲ ಲೋಕಲ್ ನೀವು 10 ಕಡೆಯಲ್ಲಿ 10 ಕಡೆ ಪ್ರತಿ ವರ್ಷನೂ ನಾವು ಅಲ್ಲಿ ನಾಡಾಗಿಲ್ಲಿ ಆಡ್ತೀವಿ ಸರ್. ಪ್ರತಿ ವರ್ಷ ಹಿಂಗಲ್ಲ, ಪೊಲೀಸರು ಯಾವಾಗ ಪ್ರಾರಂಭ ಮಾಡಿ ಅವಾಗಿಂದ ಆಡ್ತೀವಿ. ರಾಮಣ್ಣ ನಿಮ್ಮ ಯಾವ ಮಾತಾಡಿದಂಗ ಆ ಟೈಮಲ್ಲಿ ಶಬ್ದವಾಗಿದ್ದರೆ ಸಾಕು ಸರ್. ಇನ್ನೊಂದು ಪೊಲೀಸ್ ಇಲಾಖೆ ಟ್ರಾಫಿಕ್ ಅವರು ಧ್ವಜಾರೋಹಣ ಆಗೋ ಟೈಮಲ್ಲಿ ಅವ್ರು ಒಂದ್ ಸೈಡ್ ಆ ಕಡೆ ಹೋಗಿ ಆ ಕಡೆ ಈ ಕಡೆ ಸ್ವಲ್ಪ ಇದು ನಿಂದಿಸ್ಬಿಟ್ಟಿದೆ ನೀವು ವೆಹಿಕಲ್ಸ್. ಅದು ಬ್ಯಾರಿಸ್ಟಿಕ್ ಆಗಿ ನಾಳೆ ಆದ್ಮೇಲೆ ಮೂವ್ಮೆಂಟ್ ಮಾಡ್ತೀವಿ. 5 ನಿಮಿಷ. ಹಾ ಮೇಡಮ್, ಅದೇ ಒಂದ್ ಸೈಡ್ ಮಾಡ್ರೆ, ಇಲ್ಲಾಂದ್ರೆ ಒಂದ್ 5 ನಿಮಿಷ ಧ್ವಜಾರೋಹಣ ಮಾಡೋ ಟೈಮ್ ನಾಡಗೀತೆ ಆಡೋದ್ದಾಗ ತಡಪ್ಪ ನಾಡಗೀತೆ ಆಡೋದ್ದಾಗ ಒಂದ್ 5 ನಿಮಿಷ ಮೇಡಮ್ ಆ ಕಡೆ ಈ ಕಡೆ ಆಗ್ಬಿಟ್ರೆ ಆಮೇಲೆ ಮತ್ತಿದ್ದು ಶಬ್ದ ಆಗಲ್ಲ ಅಲ್ಲಿ.